ANMR ನ್ಯೂಸ್ಗೆ ಸ್ವಾಗತ. ಶ್ರೀ ಪತಂಜಲಿ ಯೋಗ ಬಂಧುಗಳಿಂದ ರಥಸಪ್ತಮಿ ಅಂಗವಾಗಿ 108 ಸೂರ್ಯ ನಮಸ್ಕಾರ ಆಚರಣೆ. ಚಿಂತಾಮಣಿ ನಗರದ ನಾರಪ್ಪಕುಂಟೆ ಬಳಿ ಇರುವ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ 106 ಯೋಗ ಬಂಧುಗಳಿಂದ ರಥಸಪ್ತಮಿ ಪ್ರಯುಕ್ತ 108 ಸೂರ್ಯ ನಮಸ್ಕಾರ ಕಾರ್ಯಕ್ರಮವನ್ನು ನಗರದ ಶ್ರೀ ಹರಿಹರೇಶ್ವರ ಸ್ವಾಮಿ ದೇವಾಲಯದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ನಸುಕು ಸರಿದು ಬೆಳಕು ಹರಿಯುವ ಮುನ್ನವೇ ರಥಸಪ್ತಮಿ ಅಂಗವಾಗಿ ಮಹಿಳೆಯರು, ಪುರುಷರು ಸೇರಿದಂತೆ ನಗರದ ವಿವಿಧೆಡೆ ಯೋಗಾಭ್ಯಾಸ ಮಾಡುವ ಯೋಗ ಬಂಧುಗಳು ನಗರದ ಆಜಾದ್ ಚೌಕದ ಶ್ರೀ ಹರಿಹರೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಜಮಾವಣೆಗೊಂಡರು. 108 ಸೂರ್ಯ ನಮಸ್ಕಾರದ ಅಂಗವಾಗಿ ಬೆಳಗ್ಗೆ 5:30ಕ್ಕೆ ಯೋಗಾಭ್ಯಾಸಗಳು ಪೂರ್ವಾಭಿಮುಖವಾಗಿ ನಿಂತು ಸೂರ್ಯ ನಮಸ್ಕಾರದ ಮಂತ್ರ ಪಠಣದ ನಡುವೆ ಸಾಮೂಹಿಕವಾಗಿ 108 ಬಾರಿ ಸೂರ್ಯ ನಮಸ್ಕಾರವನ್ನು ಮಾಡಿದರು. ನಂತರ ಯೋಗ ಬಂಧುಗಳನ್ನು ಉದ್ದೇಶಿಸಿ ಮಾತನಾಡಿದ ಇಲ್ಲಿನ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಹಿರಿಯ ಶಿಕ್ಷಕರು ಹಾಗೂ ಸಂಚಾಲಕರಾದ ನಾರಾಯಣಪ್ಪರವರು, ಮಾಘ ಮಾಸ ಶುಕ್ಲ ಪಕ್ಷದ ಸಪ್ತಮಿ ತಿಥಿಯಂದು ಸೂರ್ಯನ ಜನ್ಮದಿನ ಅಲ್ಲದೆ ಸಪ್ತಮಿ ತಿಥಿ ಆದಿದೇವತೆಯ ಸೂರ್ಯನೇ ಆಗಿರೋದರಿಂದ ಇಂದು ಸೂರ್ಯ ಆರಾಧನೆಯ ರಥಸಪ್ತಮಿ ದಿನವನ್ನು ಆಚರಿಸುತ್ತಿದ್ದೇವೆ. ಸೂರ್ಯನ ಪೂಜೆಯೇ ಈ ದಿವಸದ ಮುಖ್ಯ ಆಚರಣೆ. ಈ ದಿನದಲ್ಲಿ ನಡೆಯುವ ಕೆಲಸ ಕಾರ್ಯಗಳು, ಕೋರಿಕೆಗಳು ಫಲಪ್ರದವಾಗಿರುತ್ತದೆ ಎಂದರು. ಸೂರ್ಯನ ಪ್ರಕಾಶ ಹೆಚ್ಚುತ್ತಿರುವುದರಿಂದ ಚಳಿಗಾಲದ ಚಳಿ ಮುದುಡಿಕೊಂಡು ಮೈಯಲ್ಲಿ ನವಚೇತನ ತುಂಬಿದಂತೆ ಎನಿಸುತ್ತದೆ. ಅಂಗಾಂಗಗಳಲ್ಲಿ ಕಾರ್ಯಕ್ಷಮವಾಗುತ್ತಿವೆ. ಈ ಉಪಹಾರಕ್ಕಾಗಿ ಸೂರ್ಯನನ್ನು ಪೂಜಿಸುವುದು ರೂಢಿಯಲ್ಲಿದೆ. ಆಹಾರಕ್ಕಾಗಿ, ರೋಗ ನಿವಾರಣೆಗಾಗಿ ಸೂರ್ಯೋಪಾಸನೆ ಮಾಡಬೇಕೆಂದು ಸ್ಕಂದವರಾಹ ಪುರಾಣಗಳಲ್ಲಿ ಹೇಳಿದೆ ಎಂದು ಅವರು ವಿವರಿಸಿದರು. ನಿವೃತ್ತ DDPI ನಾರಾಯಣಸ್ವಾಮಿಯವರು ಮಾತನಾಡಿ, ರಥಸಪ್ತಮಿಯಂದು ಸೂರ್ಯೋದಯಕ್ಕೆ ಮಾಡುವ ಮಾಘಸ್ನಾನ ತುಂಬ ಪುಣ್ಯವಾದದ್ದು. ಆಯುಷ್ಯ, ಆರೋಗ್ಯ, ಸಂಪತ್ತು ಲಭಿಸುವುದಲ್ಲದೆ ಸೂರ್ಯನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಎಂದು ಪುರಾಣದಲ್ಲಿದೆ. ಸೂರ್ಯನ ಆರಾಧನೆ ಋಗ್ವೇದದ ಕಾಲದಿಂದಲೂ ಪ್ರಚಿತಲ್ಲಿದೆ ಎಂದರು. ಯೋಗ ಮಂದಿರದ ಹಿರಿಯ ಯೋಗ ಗುರು ಶ್ರೀನಿವಾಸ ಶೆಟ್ಟಿ ಮಾತನಾಡಿ, ಯೋಗಾಸನಗಳಲ್ಲಿ ಮೊದಲ ಪ್ರಾಶಸ್ತ್ಯ ಸೂರ್ಯ ನಮಸ್ಕಾರಕ್ಕೆ ನೀಡುತ್ತೇವೆ. ಈ ಅಭ್ಯಾಸವು ಮನಸ್ಸು, ದೇಹ ಮತ್ತು ಉಸಿರಾಟದ ವ್ಯವಸ್ಥೆಗೆ ವಿಶೇಷವಾಗಿ ಪರಿಣಾಮಕಾರಿಯಾಗಿದೆ. ಭೂಮಿಯಲ್ಲಿ ಸಕಲ ಜೀವರಾಶಿಗಳು ಚಟುವಟಿಕೆಗಳು ಸೂರ್ಯನಿಂದ ನಡೆಯುತ್ತಿದ್ದು, ಸೂರ್ಯನಿಲ್ಲದೆ ಜೀವನ ಅಸ್ತಿತ್ವ ಇರಲು ಸಾಧ್ಯವಿಲ್ಲ ಎಂದರು. ಹಿರಿಯ ಯೋಗ ಗುರು ರಾಮಚಂದ್ರಪ್ಪ, ಮಹಿಳಾ ಸಂಚಾಲಕಿ ಗೀತಾ, ಯೋಗ ಶಿಕ್ಷಕರಾದ ರಮೇಶ್, ಪ್ರಭಾವತಿ, ಶಂಕರಣ್ಣ, ನಾರಾಯಣಸ್ವಾಮಿ, ಪದ್ಮಕ್ಕ, ಮಂಜುಳಾ, ಲಕ್ಷ್ಮಿ, ಶ್ರೀದೇವಿ, ಸುಬ್ರಹ್ಮಣಿ, ಅನಿತಾ ಮತ್ತಿತರರು 108 ಸೂರ್ಯ ನಮಸ್ಕಾರಗಳನ್ನು ನಡೆಸಿಕೊಟ್ಟರು. ಇನ್ನು ಕಾರ್ಯಕ್ರಮದಲ್ಲಿ ಇಲ್ಲಿನ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಹಿರಿಯ ಮತ್ತು ಕಿರಿಯ ಯೋಗ ಶಿಕ್ಷಕರು ಸೇರಿದಂತೆ ನಗರದ ಪತಂಜಲಿ ಯೋಗ ಶಿಕ್ಷಣ ಸಮಿತಿ, ನಾರಪ್ಪಕುಂಟ ಶಾಖೆ, NR ಬಡಾವಣೆಯ RSS ಶಾಖೆ ಮತ್ತು ಬೆಂಗಳೂರು ಜೋಡಿ ರಸ್ತೆಯ ಡೆಲ್ಲಿ ಪಬ್ಲಿಕ್ ಶಾಲೆಯ ಶಾಖೆ ಸೇರಿದಂತೆ ಎಲ್ಲ ಯೋಗ ಬಂಧುಗಳು ಭಾಗವಹಿಸಿದ್ದರು. ಯೋಗ ಬಂಧುಗಳಿಗೆ ಶ್ರೀ ಹರಿಹರೇಶ್ವರ ಸ್ವಾಮಿ ದೇವಾಲಯದ ಟ್ರಸ್ಟ್ನ ಚಂದ್ರಪ್ಪರವರು ಬೆಳಗಿನ ತಿಂಡಿಯ ವ್ಯವಸ್ಥೆ ಸಹ ಮಾಡಿದ್ದರು.
त्रीणि चत्वारि पञ्च षट् सप्त अष्ट नव दश एकादश समस्थिति द्वादश। ॐ ह्रीं रवये नमः। समस्थिति एकं द्वे त्रीणि चत्वारि पञ्च षट् सप्त अष्ट नव दश एकादश समस्थिति द्वादश। ॐ ह्रूं सूर्याय नमः। समस्थिति एकं द्वे त्रीणि चत्वारि पञ्च षट् सप्त अष्ट नव दश एकादश समस्थिति द्वादश। ॐ ह्रैं भानुवे नमः। समस्थिति एकं द्वे त्रीणि चत्वारि पञ्च षट् सप्त अष्ट नव दश एकादश समस्थिति द्वादश। ॐ ह्रौं खगाय नमः। समस्थिति एकं द्वे त्रीणि चत्वारि पञ्च षट् सप्त अष्ट नव दश एकादश समस्थिति द्वादश। ॐ रः पूष्णे नमः। समस्थिति एकं द्वे त्रीणि चत्वारि पञ्च षट् सप्त अष्ट नव दश एकादश समस्थिति द्वादश। ॐ रां हिरण्यगर्भाय नमः। समस्थिति एकं द्वे त्रीणि चत्वारि पञ्च षट् सप्त अष्ट नव दश एकादश समस्थिति द्वादश। ॐ ह्रीं हरिकेय नमः। समस्थिति एकं द्वे त्रीणि चत्वारि पञ्च षट् सप्त अष्ट नव दश एकादश समस्थिति द्वादश। ॐ पञ्च षट् सप्त अष्ट नव दश एकादश समस्थिति द्वादश। ॐ रः भास्कराय नमः। समस्थिति एकं द्वे त्रीणि चत्वारि पञ्च
षट् सप्त अष्ट नव दश एकादश समस्थिति द्वार ಎರಡನೇ ಮಂತ್ರ ವೇದಿಕೆ ಮೇಲೆ ಏಕಾದಶ ಸಮಸ್ಥಿತಿ ದ್ವಾರ ಮೂರು ಮಂತ್ರ ಓಂ ರಾಂ ಹ್ರೀಂ ರೋಂ ನೇತ್ರರವಿ ಸೂರ್ಯಭ್ಯಾಂ ನಮಃ ಸಮಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಟ್ ಸಪ್ತ अष्ट नव दश एकादश समस्थिति द्वादश ओम राम रह राम ह्रीं खगपूष्ण हिरण्यगर्भमरिचेभ्यो नमः समस्थिति एकं द्वे त्रीणि चत्वारि पञ्च षट् सप्त अष्ट नव दश एकादश समस्थिति द्वादश ओम पंच षट् सप्त अष्ट नव दश एकादश समस्थिति द्वादश कड़े मंत्र ओम श्री सवित्र सूर्य नारायणाय नमः। ಸಂಪೂರ್ಣವಾದ ಸಾಮೂಹಿಕ ಸೂರ್ಯ ನಮಸ್ಕಾರ ಯಜ್ಞವನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೀವಿ. ಕೊನೆಯ ಘಟ್ಟ ಬಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿನ್ ಆಬಾಹು ಪುರುಷಾಕಾರಂ ಶಂಖಚಕ್ರಾಧಿಧಾರಿಣಿಂ ಸಹಸ್ರಶಿರಸಂ ಶ್ವೇತಂ ಪ್ರಣಮಾಮಿ ಪತಂಜಲಿಂ. ಓಂ असतो मा सद्गमय तमसो मा ज्योतिर्गमय मृत्योर्मामृतं गमय. ओम शांति शांति शांति. ಮುಂದೆ ಬಾಗಿ ನಮಸ್ಕಾರ ಮಾಡೋಣ. ಹಾಗೆ ಕಣ್ಣ ಮೇಲೆ ಹಸ್ತ ಇಟ್ಕೊಂಡ ಮೇಲೆ ಬರೋಣ. ಹಸ್ತಗಳನ್ನು ನೋಡ್ತಾ ಕರ್ಮಂತ್ರ ಹೇಳೋಣ. कराग्रे वसते लक्ष्मी करमध्ये सरस्वती करमूले स्थिता गौरी प्रभाये चामुण्डेश्वरी शङ्करि शार्वरी श्रीभुवनेश्वरी मङ्गलदाते महिषमर्दिनी मंगलदाते महिषमर्दिनी गंगाधर मनमोहिनी शूलधारिणी विश्वधारिणी शूलधारिणी विश्वधारिणी सर्वमंगल